ನಮಸ್ಕಾರ ರೀ ಎಲ್ಲರಿಗೂ. ನಾವು ಒನ್ ಡೇ ಸಂಬಂಧ ಬೆಂಗಳೂರಿಗೆ ಹೊಂಟಿದ್ವಿ ರೀ. ನಮ್ದು ಮಾರ್ನಿಂಗ್ ಹೆಂಗಿತ್ತಪ್ಪ ಅಂತಂದ್ರೆ ಸೆಕ್ಸಿ ಅನ್ನೋತಿತ್ತು. ಬಸ್ ಹತ್ಕೊಂಡು ನಾವು ಸ್ಟ್ರೇಟ್ ಹೋದ್ವಿ ನಮ್ಮ ಫ್ರೆಂಡ್ ಮನೆಗೆ ರೀ. ಅಲ್ಲಿ ರೆಡಿಯಾಗಿ ಕುಂದ್ರೋ ಪುರ್ಸೊತ್ತಿಲ್ಲ ನಮ್ಮ ಫ್ರೆಂಡಿಂದ ಇನ್ನೊಬ್ಬ ಫ್ರೆಂಡ್ ಏನಂದ ನಾಷ್ಟ ಮಾಡಕ್ಕೆ ಹೋಗ್ನಲ್ರಿ ಅಂತ. ಸೊ ಗಾಡಿ ತೊಗೊಂಡು ನಾವು ಸೀದಾ ಹೋದ್ವಿ ಬೆಂಗಳೂರು ಒಳಗಿರೋ ಫೇಮಸ್ ಟಿಫಿನ್ ಅಡ್ಡಾಗ್ರಿ. ಸೊ ಅಲ್ಲಿ ಹೋಗಿ ನಾಷ್ಟ ಮಾಡಿದ್ವಿ ರೀ. ಏನು ಅನ್ನೋತಿತ್ತಪ್ಪ ಅಂತಂದ್ರೆ ಮಸ್ತ್ ಇತ್ತು. ನಾನು ಆ್ಯಕ್ಚುಲಿ ಅಲ್ಲೇ ಇಡ್ಲಿ ತೊಗೊಂಡ್ವಿ ರೀ. ಇಡ್ಲಿ ಆದಮೇಲೆ ರೈಸ್ ತೊಗೊಂಡೆ. ಪೂಜಿತ್ ಏನು ಮಾಡಿದ, ಇಡ್ಲಿ ಆದಮೇಲೆ ಒಂದು ದೋಸೆ ತೊಗೊಂಡ ರೀ. ಸೊ ನಾವಲ್ಲಿ ಇಡ್ಲಿ ದೋಸೆ ತಿಂದ್ವಿ. ಖಾರ ಮಸ್ತ್ ಇತ್ತು ರೀ, ಹೆಸರು ಇಡಂಗಿಲ್ಲ, ಮಸ್ತ್ ಇತ್ತು. ಪಾಳೆ ನೋಡ್ರಿ ನೀವು, ಎಷ್ಟು ಜನ ಪಾಳೆ ಹಚ್ಚಿ ತೊಗೋತಾರಂದ್ರೆ ಅಲ್ಲೇ ಸಣ್ಣ ಅಂಗಡಿ ಬಟ್ ಪಾಳೆ ಇತ್ತು. ಸೊ ಅದು ತಿಂದು ನಾವು ಮನೆಗೆ ಬಂದ್ವಿ. ಮನೆಗೆ ಬಂದು ರೆಡಿಯಾಗಿ ನಮ್ಮ ಫ್ರೆಂಡ್ ಇವ ಸೌರವ್ ಅಂಥೇಳಿ ಇವ ಕೆಲಸಕ್ಕೆ ಹೋದ ರೀ. ಕ್ಯಾಬ್ ಬುಕ್ ಮಾಡಿದ್ದ. ನಾವು ಕ್ಯಾಬ್ ಹತ್ಕೊಂಡು ಕ್ಯಾಬಿಂದ ನಾವು ಸೀದಾ ಇದಕ್ಕೆ ಹೋಗ್ತೇವೆ ರೀ, ನಮ್ಮದು ಲೊಕೇಶನ್ನಿಗೆ ಯಾವ್ದು ಕೆಲಸಕ್ಕೆ ಬಂದಿದ್ವಿ. ಸೊ ಆ ಲೊಕೇಶನ್ಗೆ ಹೋಗ್ತೇವೆ ನಾವು. ಲೊಕೇಶನ್ಗೆ ಹೋಗೋ ಮಟ್ಟ ಅಲ್ಲಿ ಭಾಳ ದೂರ ಇರ್ತದೆ. ಸೊ ಲೊಕೇಶನ್ ಹೋಗಿ ನಮ್ಮದು ಮಾತುಕತೆ ಏನೋ ನಡೆದಿತ್ತು ರೀ. ಸೊ ಇದು 90 ಸ್ಟುಡಿಯೋ ಅಂಥೇಳಿ ಬೆಂಗಳೂರಿನಾಗ ಐತಿ. ಈ ಸ್ಟುಡಿಯೋ ಒಳಗೆ ಪಾಡ್ಕಾಸ್ಟ್ ಮಾಡ್ಬೋದು, ಸಾಂಗ್ ರೆಕಾರ್ಡ್ ಮಾಡ್ಬೋದು, ಆಮೇಲೆ ಡಬ್ಬಿಂಗ್ ಮಾಡ್ಬೋದು, ಎಡಿಟಿಂಗ್ ಎಲ್ಲನೂ ಕೊಡ್ತಾರೆ ನಿಮ್ಗೆ. ಸೊ ಇವನಾದ್ರು ಓನರ್. ಸೊ ಭಾಳ ಚಲೋ ಇತ್ತು ಎಕ್ಸ್ಪೀರಿಯನ್ಸ್. ಸೊ ಅವಾರ್ಡ್ ಕೊಟ್ಟು ನಮಗೂ ಒಂದು ರೆಕಗ್ನೈಸ್ ಮಾಡಿದರೆ. ಸೊ ಥ್ಯಾಂಕ್ ಯು.